Hallelujah, 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 hallelujah. Thank you. భయపడెను నా, భయపడెను నా, ఓహో భయపడెను నా, ಭಯಪಡೆನು ನಾ, ಯೇಸು ನನ್ನಲ್ಲಿ ಇರುವಾಗ, ಓ ಯೇಸು ನನ್ನಲ್ಲಿ ಇರುವಾಗ, ಭಯಪಡೆನು ನಾ, ಭಯಪಡೆನು ನಾ, ಓಹೋ ಭಯಪಡೆನು ನಾ, ಭಯಪಡೆನು ನಾ, ಯೇಸು ನನ್ನಲ್ಲಿ ಇರುವಾಗ, ಯೇಸು ಇರುವಾಗ, ಸಹಾಯ ಮಾಡುವ, ಬಲ ನೀಡುವ, ಸಹಾಯ ಮಾಡುವ, ಬಲ ನೀಡುವ, ಪ್ರತಿಯೊಂದು ದಿನವೂ ಜೊತೆ ಬರುವ, ಪ್ರತಿಯೊಂದು ದಿನವೂ ಜೊತೆ ಬರುವ, ಪ್ರತಿಯೊಂದು ದಿನವೂ ಜೊತೆ ಬರುವ, ಭಯಪಡೆನು ನಾ, ಭಯಪಡೆನು ನಾ, ಓಹೋ ಭಯಪಡೆನು ನಾ, ಭಯಪಡೆನು ನಾ, ಯೇಸು ನನ್ನಲ್ಲಿ ಇರುವಾಗ, ಯೇಸು ನನ್ನಲ್ಲಿ ಇರುವಾಗ, ಗಾಳಿ ಬೀಸಲಿ ಅಲೆ ಏಳಲಿ, ಓಹೋ ಗಾಳಿ ಬೀಸಲಿ ಅಲೆ ಏಳಲಿ, ನನ್ನ ರಕ್ಷಕ ಯೇಸು ಇರುವನು, ನನ್ನ ರಕ್ಷಕ ಯೇಸು ಇರುವನು, ನನ್ನ ರಕ್ಷಕ. ನಂಬಿಕೆಯಿಂದ ಹಾಡೋಣ. ಓಹೋ ಭಯಪಡೆನು ನಾ. ಈ ಮುಂಜಾನೆ ವೇಳೆಯಲ್ಲಿ ಧೈರ್ಯದಿಂದ ಅರಿಕೆ ಮಾಡುವ, ಯಾವ ವಿಷಯದಲ್ಲೂ ನಾನು ಭಯಪಡ, ಕರ್ತನಂತೆಲಿದ್ದು ನನ್ನನ್ನು ನಡೆಸುವವನು ಯೇಸು ನನ್ನಲ್ಲಿ ಇರುವಾಗ, ಯೇಸು ನನ್ನಲ್ಲಿ ಇರುವಾಗ, ಲೋಕದಲ್ಲಿರುವ ಸೈತಾನನಿಗಿಂತ, ಲೋಕದಲ್ಲಿರುವ ಸೈತಾನನಿಗಿಂತ ನನ್ನಲ್ಲಿರುವ ಯೇಸು ದೊಡ್ಡವನು, ನನ್ನಲ್ಲಿರುವ ಯೇಸು ದೊಡ್ಡವರು. ಭಯಪಡೆನು ನಾ, ಭಯಪಡೆನು ನಾ, ಓಹೋ ಭಯಪಡೆನು ನಾ, ಭಯಪಡೆನು ನಾ, ಯೇಸು ನನ್ನಲ್ಲಿ ಇರುವಾಗ, ಓ ಯೇಸು ನನ್ನಲ್ಲಿ ಇರುವಾಗ, ಬಲೆ ಬೀಸುವೆ ಮೀನು ಹಿಡಿಯುವೆ, ಬಲೆ ಬೀಸುವೆ ಓಹೋ ಮೀನು ಹಿಡಿಯುವೆ, ಆತ್ಮ ಆದಾಯ ಸುಗ್ಗಿ ಮಾಡುವೆ, ಆತ್ಮ ಆದಾಯ ಸುಗ್ಗಿ ಮಾಡುವೆ, ಓ ಆತ್ಮ ಆದಾಯ ಸುಗ್ಗಿ ಮಾಡುವೆ, ಭಯಪಡೆನು ನಾ, ಭಯಪಡೆನು ನಾ, ಓ ಭಯಪಡೆನು ನಾ, ಭಯಪಡೆನು ನಾ, ಯೇಸು ನನ್ನಲ್ಲಿ ಇರುವಾಗ, ಯೇಸು ನನ್ನಲ್ಲಿ ಇರುವಾಗ, ಪರಮ ಬಿರುದನ್ನು ಪಡೆಯಲೆಂದೇ, ಪರಮ ಬಿರುದನ್ನು ಪಡೆಯಲೆಂದೇ ಗುರಿಯ ಕಡೆಗೆ ಓಡುತ್ತಿರುವೆ, ಗುರಿಯ ಕಡೆಗೆ ಓಡುತ್ತಿರುವೆ, ಗುರಿಯ ಕಡೆಗೆ ಓಡುತ್ತಿರುವೆ, ಭಯಪಡೆನು ನಾ, ಭಯಪಡೆನು ನಾ, ಓಹೋ ಭಯಪಡೆನು ನಾ, ಭಯಪಡೆನು ನಾ, ಯೇಸು ನನ್ನಲ್ಲಿ ಇರುವಾಗ, ಹೌದು ಯೇಸು ನನ್ನಲ್ಲಿ ಇರುವಾಗ, ನನ್ನಲ್ಲಿರುವ ಕ್ರಿಸ್ತನಿಂದಲೇ, ನನ್ನಲ್ಲಿರುವ ಕ್ರಿಸ್ತನಿಂದಲೇ ಎಲ್ಲದರಲ್ಲೂ ಜಯ ಗಳಿಸುವೆ, ಎಲ್ಲದರಲ್ಲೂ ಜಯ ಗಳಿಸುವೆ, ಓ ಎಲ್ಲದರಲ್ಲೂ ಜಯ ಗಳಿಸುವೆ, ಭಯಪಡೆನು ನಾ, ಭಯಪಡೆನು ನಾ, ಓಹೋ ಭಯಪಡೆನು ನಾ, ಭಯಪಡೆನು ನಾ, ಯೇಸು ನನ್ನಲ್ಲಿ ಇರುವಾಗ, ಹೌದು ಯೇಸು ನನ್ನಲ್ಲಿ ಇರುವಾಗ, ಭಯಪಡೆನು ನಾ,
ಭಯಪಡೆನು ನಾ, ಓಹೋ ಭಯಪಡೆನು ನಾ, ಭಯಪಡೆನು ನಾ. ಯೇಸು ನನ್ನಲ್ಲಿ ಇರುವಾಗ, ಯೇಸು ನನ್ನಲ್ಲಿ ಇರುವಾಗ, ಯೇಸು ನನ್ನಲ್ಲಿ ಇರುವಾಗ, ನನ್ನಲ್ಲಿ ಇರುವಾಗ. ಥ್ಯಾಂಕ್ ಯು ಜೀಸಸ್. ಈ ಮುಂಜಾನೆ ವೇಳೆಯಲ್ಲಿ ಡ್ಯಾಡಿಯನ್ನು ನೋಡಿ ಹೇಳೋಣ, ಏಸಪ್ಪ ನೀವಿರೋದ್ರಿಂದ ನನಗೆ ಭಯ ಇಲ್ಲ, ನೀವಿರೋದ್ರಿಂದ ನನಗೆ ಯಾವ ಆತಂಕವೂ ಇಲ್ಲ, ಯಾವ ಗಲಿಬಿಲಿ ಗೊಂದಲ ಇಲ್ಲ ಸ್ವಾಮಿ. ನೀವಿರೋದ್ರಿಂದ ನನ್ನ ಜೀವಿತ ಎಲ್ಲ ವಿಚಾರಗಳಲ್ಲಿ ಜಯ ತರುವವನಾಗಿ, ನನಗೆ ಜಯವನ್ನು ಒದಗಿಸುವವನಾಗಿ ನನ್ನ ನಡೆಸ್ತೀರಿ ಸ್ವಾಮಿ. ಯಾವ ಸೈತಾನನ ಯೋಜನೆಗೂ ಕೂಡ, ಸೈತಾನ ಯಾವ ತಂತ್ರ ಕುತಂತ್ರಕ್ಕೂ ಸಹ ನಾನು ಭಯಪಡೋದಿಲ್ಲ. ಯಾಕಂದರೆ ಜಯಕರ್ತನು ನನ್ನೊಂದಿಗಿದ್ದೀ ಸ್ವಾಮಿ. ನನ್ನಲ್ಲಿರುವ ಕ್ರಿಸ್ತನಿಂದ ನಾನು ಎಲ್ಲದರಲ್ಲೂ ನಾನು ಜಯ ಗಳಿಸ್ತೇನೆ. ನನ್ನನ್ನು ಬಲಪಡಿಸುವ ಆತನಲ್ಲಿದ್ದುಕೊಂಡು ನಾನು ಎಲ್ಲವನ್ನು ಮಾಡಲಿಕ್ಕೆ ಶಕ್ತನಾಗಿದ್ದೇನೆ. ಹಾಲೆಲೂಯಾ, ಹಾಲೆಲೂಯಾ. ವಂದನೆ ಡ್ಯಾಡಿ. ಜಯ ಕೊಡುವ ದೇವರೇ, ಜಯ ಕೊಡುವ ಕರ್ತನೇ, ನಿಮಗೆ ವಂದನೆ. ಹಾಲೆಲೂಯಾ. ಅನುದಿನವೂ ನನ್ನ ಭಾರ ಹೊರುವ ಕರ್ತನೇ, ನನಗಾಗಿ ಚಿಂತಿಸುವ ಹಿತಚಿಂತಕನೇ. ಅನುದಿನವೂ ನನ್ನ ಭಾರ ಹೊರುವ ಕರ್ತನೇ, ನನಗಾಗಿ ಚಿಂತಿಸುವ ಹಿತಚಿಂತಕನೇ. ಸ್ತೋತ್ರವಾಗಲಿ, 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 ಸ್ತೋತ್ರವಾಗಲಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಅನುದಿನವೂ ನನ್ನ ಭಾರ ಹೊರುವ ಕರ್ತನೇ, ನನಗಾಗಿ ಚಿಂತಿಸುವ ಹಿತಚಿಂತಕನೇ. ಅನುದಿನವೂ ನನ್ನ ಭಾರ ಹೊರುವ ಕರ್ತನೇ, ನನಗಾಗಿ ಚಿಂತಿಸುವ ಹಿತಚಿಂತಕನೇ. ಸ್ತೋತ್ರವಾಗಲಿ. ಸ್ತೋತ್ರ ಡ್ಯಾಡಿ. ಈ ಮುಂಜಾನೆ ವೇಳೆಯಲ್ಲಿ ಎಲ್ಲರೂ ಹಾಗೆ ಹೇಳುವ, ನಿಮಗೆ ಸ್ತೋತ್ರ. ಹೌದು ರಾಜ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಮುಂಬಲವು ಹಿಂಬಲವು ಆದ ಕರ್ತನೇ, ಬಲಗಡೆಯಲ್ಲಿ ನೆರಳಿನಂತೆ ಇರುವ ಕರ್ತನೆ. ಹೌದು ಡ್ಯಾಡಿ. ಮುಂಬಲವು ಹಿಂಬಲವು ಆದ ಕರ್ತನೆ, ಬಲಗಡೆಯಲ್ಲಿ ನೆರಳಿನಂತೆ ಇರುವ ಕರ್ತನೆ. ನನಗಾಗಿ ಯುದ್ಧ ಮಾಡುವ ಜಯ ಕರ್ತನೆ, ನನಗಾಗಿ ಯುದ್ಧ ಮಾಡುವ ಜಯ ಕರ್ತನೆ. ಮರಣವನ್ನು ಜಯಿಸಿದ ಮೃತ್ಯುಂಜಯನೇ, ಮರಣವನ್ನು ಜಯಿಸಿದ ಮೃತ್ಯುಂಜಯನೇ. ಸ್ತೋತ್ರವಾಗಲಿ, ಸ್ತೋತ್ರವಾಗಲಿ. ಹೌದು ಡ್ಯಾಡಿ, ನಿಮಗೆ ಸ್ತೋತ್ರ, ನಿಮಗೆ ವಂದನೆ. ಎಸ್ ಲೋ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಅನುದಿನವೂ ನನ್ನ ಭಾರ ಹೊರುವ ಕರ್ತನೇ, ನನಗಾಗಿ ಚಿಂತಿಸುವ ಹಿತಚಿಂತಕನೇ. ಅನುದಿನವೂ ನನ್ನ ಭಾರ ಹೊರುವ ಕರ್ತನೇ, ನನಗಾಗಿ ಚಿಂತಿಸುವ ಹಿತಚಿಂತಕನೇ. ಹಸಿರಾದ ಹುಲ್ಲಿನಲ್ಲಿ ತಂಗಿಸುವವನೇ, ನೀರಿರುವ ಜಾಗಕ್ಕೆ ಕರೆದೊಯ್ಯುವವನೇ. ಹೌದು ಡ್ಯಾಡಿ. ಹಸಿರಾದ ಹುಲ್ಲಿನಲ್ಲಿ ತಂಗಿಸುವವನೇ, ನೀರಿರುವ ಜಾಗಕ್ಕೆ ಕರೆದೊಯ್ಯುವವನೇ. ಯೇಸುವೆ ನೀನೆ ನನ್ನ ಒಳ್ಳೆ ಕುರುಬನು,
ಯೇಸುವೆ ನೀನೇ ನನ್ನ ಒಳ್ಳೆ ಕುರುಬನು, ಎಂದೆಂದು ಕೊರತೆ ನನಗಿಲ್ಲ, ಎಂದೆಂದು ಕೊರತೆ ನನಗಿಲ್ಲ. ಸ್ತೋತ್ರವಾಗಲಿ, ಸ್ತೋತ್ರವಾಗಲಿ, ಸ್ತೋತ್ರವಾಗಲಿ. ನಿಮಗೆ ಸ್ತೋತ್ರ ಡ್ಯಾಡಿ ಈ ಮುಂಜಾನೆ ವೇಳೆಯಲ್ಲಿ. ಸ್ತೋತ್ರೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ತೋತ್ರ ಡ್ಯಾಡಿ. ಡ್ಯಾಡಿಯನ್ನು ನೋಡಿ ಹೇಳೋಣ, ಸ್ತೋತ್ರವಾಗಲಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಅನುದಿನವೂ ನನ್ನ ಭಾರ ಹೊರುವ ಕರ್ತನೇ, ನನಗಾಗಿ ಚಿಂತಿಸುವ ಹಿತಚಿಂತಕನೇ. ಡ್ಯಾಡಿಯನ್ನು ನೋಡಿ ಹೇಳೋಣ, ಅನುದಿನವೂ ನನ್ನ ಭಾರ ಹೊರುವ ಕರ್ತನೇ, ನನಗಾಗಿ ಚಿಂತಿಸುವ ಹಿತಚಿಂತಕನೇ. ಸ್ತೋತ್ರವಾಗಲಿ, ಸ್ತೋತ್ರವಾಗಲಿ. ಕರೆಗಳನ್ನು ಚಾಚಿ ನಿಮಗೆ ಸ್ತೋತ್ರ ಡ್ಯಾಡಿ. ಈ ಮುಂಜಾನೆ ವೇಳೆಯಲ್ಲಿ ನಾವೆಲ್ಲರೂ ಏಕ ಮನಸ್ಸಿನಿಂದ ನಿನಗೆ ವಂದನೆ ಸಲ್ಲಿಸುತ್ತೇವೆ. ಹಲ್ಲೆಲೂಯಾ. ಯಾಕಂದ್ರೆ ನಮಗಾಗಿ ಚಿಂತಿಸುವ ಹಿತಚಿಂತಕನು ನೀನಪ್ಪ, ನಮ್ಮ ವಿಷಯದಲ್ಲಿ ಅಕ್ಕರೆಯುಳ್ಳ ತಂದೆ. ಹಲ್ಲವಾಗಲಿ, ಸ್ತೋತ್ರವಾಗಲಿ, ಸ್ತೋತ್ರವಾಗಲಿ, ಸ್ತೋತ್ರವಾಗಲಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಸ್ತೋತ್ರವಾಗಲಿ, ಸ್ತೋತ್ರವಾಗಲಿ, ಸ್ತೋತ್ರವಾಗಲಿ. ನಿಮಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಅನುದಿನವೂ ನನ್ನ ಭಾರ ಹೊರುವ ಕರ್ತನೇ, ನನಗಾಗಿ ಚಿಂತಿಸುವ ಹಿತಚಿಂತಕನೇ, ನನಗಾಗಿ ಚಿಂತಿಸುವ ಹಿತಚಿಂತಕನೇ, ನನಗಾಗಿ ಚಿಂತಿಸುವ ಹಿತಚಿಂತಕನೇ, ನನಗಾಗಿ ಚಿಂತಿಸುವ ಹಿತಚಿಂತಕನೇ. ಹೌದು, ನೀನು ನನ್ನ ಹಿತಚಿಂತಕನು. ಹಲ್ಲೆಲೂಯಾ. ನನಗಾಗಿ ಚಿಂತಿಸುವ ಹಿತಚಿಂತಕನು ಡ್ಯಾಡಿ. ಹಲ್ಲೆಲೂಯಾ. ಕರ್ತನ ನೋಡಿ ಥ್ಯಾಂಕ್ಸ್ ಹೇಳೋಣ. ಅಪ್ಪ, ನನ್ನ ವಿಷಯದಲ್ಲಿ ನಾನು ಚಿಂತೆ ಮಾಡೋದಕ್ಕಿಂತ ನನ್ನ ವಿಷಯದಲ್ಲಿ ನೀವು ಚಿಂತೆ ಮಾಡೋದು ಹೆಚ್ಚು. ಹಲ್ಲೆಲೂಯಾ. ಥ್ಯಾಂಕ್ ಯು, ಥ್ಯಾಂಕ್ ಯು. ನನಗಾಗಿ ಚಿಂತಿಸುವ ಹಿತಚಿಂತಕನೇ, ನನ್ನ ಹಿತಚಿಂತಕನೇ. ಓ ವಂದನೆ ಡ್ಯಾಡಿ, ವಂದನೆ, ವಂದನೆ ಅಪ್ಪ, ಹಿತಚಿಂತಕನೇ ವಂದನೆ, ವಂದನೆ, ವಂದನೆ. ಬೇರೇನು ಆಸೆ ಇಲ್ಲ ಯೇಸು ರಾಜ, ನಿನ್ನ ಹೊರತು, ನಿನ್ನ ಹೊರತು. ಡ್ಯಾಡಿಯನ್ನು ನೋಡಿ ಹೇಳೋಣ, ಬೇರೇನು ಆಸೆ ಇಲ್ಲ ಯೇಸು ರಾಜ, ನಿನ್ನ ಹೊರತು, ನಿನ್ನ ಹೊರತು, ನಿನ್ನ ಹೊರತು, ನಿನ್ನ ಹೊರತು. ಹಲ್ಲೆಲೂಯಾ. ಕರುಣೆಯ ಶಿಖರವೇ, ಹೃದಯದ ದೀಪವೇ ಡ್ಯಾಡಿ, ಕರುಣೆಯ ಶಿಖರವೇ, ಹೃದಯದ ದೀಪವೇ, ಹೃದಯದ ದೀಪವೇ.
ನನ್ನ ಹೃದಯದ ದೀಪವೇ. ಬೇರೇನು ಆಸೆ ಇಲ್ಲ. ಡ್ಯಾಡಿಯನ್ನು ನೋಡಿ ಹೇಳುವ, ಡ್ಯಾಡಿ ನಮಗೆ ಬೇರೆ ಆಸೆ ಇಲ್ಲ, ನಿನ್ನ ಸಾನ್ನಿಧ್ಯ ಒಂದೇ, ನಿನ್ನ ಮುಖ ದರ್ಶನ ಒಂದೇ, ನಿನ್ನ ಪ್ರಸನ್ನತೆ ಒಂದೇ, ನೀನು ಮಾತ್ರವೇ ಡ್ಯಾಡಿ ನಮ್ಮ ಆಸೆ ಬಯಕೆ. ನಿನ್ನ ಹೊರತು ಮನ ಮರುಗಿದೆ. ನೀ ನನ್ನನ್ನು ಕಂಡು ಮನ ಮರುಗಿದೆ. ಮರುಜೀವ ನೀಡಿದೆ, ನನಗೆ ಮರುಜೀವ ನೀಡಿದೆ. ಮನ ಮರುಗಿದೆ, ನೀ ನನ್ನನ್ನು ಕಂಡು ಮನ ಮರುಗಿದ ದೇವನೇ. ಮರುಜೀವ ನೀಡಿದೆ, ಮರುಜೀವ ನೀಡಿದೆ, ನನಗೆ ಮರುಜೀವ ನೀಡಿದೆ. ಬೇರೇನು ಆಸೆ ಇಲ್ಲ. ಏಸಪ್ಪ ನೋಡಿ ಹೇಳಿ, ನಿಕಟವಾಗಿ ಹೇಳಿ, ಅಪ್ಪ ನನ್ನ ಆಸೆ ನೀನೇ, ನಿನ್ನ ಹೊರತು ಡ್ಯಾಡಿ, ನಿನ್ನ ಹೊರತು. ಓ ಇಟ್ಸ್ ದ ಲವ್ ಟೈಮ್. ಜೀಸಸ್ ಜೊತೆ ಹಾಗೆ ನಿಕಟವಾಗಿ ಮಾತಾಡಿ, ಯಾರು ಸುಮ್ಮನಿರಬೇಡಿ. ಓ ಡ್ಯಾಡಿ ರಾಜ, ನಿನ್ನ ಹೊರತು, ನಿನ್ನ ಹೊರತು, ನಿನ್ನ ಹೊರತು, ನಿನ್ನ ಹೊರತು. ಹಲ್ಲೆಲೂಯಾ. ಎದೆಯಲ್ಲೇ ಒರಗಿಸಿದೆ, ನಿನ್ ಮಾಡಿಲಲ್ಲೇ ಮಲಗಿಸಿದೆ ನನ್ನನ್ನು. ನಿನ್ನ ಎದೆಯಲ್ಲೇ ಒರಗಿಸಿದೆ, ನಿನ್ನ ಮಾಡಿಲಲ್ಲೇ ಮಲಗಿಸಿದೆ, ನಿನ್ನ ಮಾಡಿಲಲ್ಲೇ ಮಲಗಿಸಿದೆ, ನಿನ್ನ ಮಾಡಿಲಲ್ಲೇ ಮಲಗಿಸಿದೆ. ಬೇರೇನು ಆಸೆ ಇಲ್ಲ ಯೇಸು ರಾಜ, ನಿನ್ನ ಹೊರತು, ನಿನ್ನ ಹೊರತು, ನಿನ್ನ ಹೊರತು, ನಿನ್ನ ಹೊರತು, ನಿನ್ನ ಹೊರತು, ನಿನ್ನ ಹೊರತು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಜೀಸಸ್. Thank you, Jesus. Thank you, Father. Thank you. Thank you. Thank you. Thank you. ಹಾಗೆ ಡ್ಯಾಡಿ ಜೊತೆಲೆ ಎಷ್ಟು ಕ್ಲೋಸ್ ಆಗಿ ನಿಕಟವಾಗಿ ಮಾತಾಡ್ಲಿಕ್ಕೆ ಸಾಧ್ಯವೋ ಮಾತನಾಡುವ. ಥ್ಯಾಂಕ್ ಯು. ವಿ ಬಾಬಾ. ಮ್ಯೂಸಿಕ್ ಹಾಗೆ ಹೋಗ್ತಾ ಇರಲಿ, ನೀವು ಮಾತಾಡ್ತಾ ಇರಿ, ಜೀಸಸ್ ಜೊತೆಲೇ ಮಾತಾಡಿ, ನಿಕಟವಾಗಿ ಮಾತಾಡಿದ್ದು ನಿಮ್ಮ ಸಮಯ. ಓ ನನ್ನ ಹೃದಯದ ದೀಪ ನೀನೇ, ನನ್ನ ಬಾಳ ಬೆಳಕು ನೀನೇ. ಏಸಯ್ಯ ಏಸಯ್ಯ ಏಸಯ್ಯ, ನನ್ನ ಬಾಳನ ಬೆಳಗಿಸುವ ಡ್ಯಾಡಿ. ಐ ಲವ್ ಯು ಫಾದರ್, ಐ ಲವ್ ಯು ಲಾರ್ಡ್, ಐ ಲವ್ ಯು ಜೀಸಸ್. ಹಾಗೆ ನೀವೇ ನಿಕಟವಾಗಿ ಮಾತಾಡಿ. ಒಬ್ಬೊಬ್ಬರು ಸಹ ಆನ್ಲೈನ್ನಲ್ಲಿ ದೂರದಲ್ಲಿರುವವರು ಸಹ ಹಾಗೆ ಕರ್ತನ ಜೊತೆಲೇ ಮಾತಾಡಿ, ಕಣ್ಣುಗಳನ್ನು ಮುಚ್ಚಿ
ಅಲ್ಲಿ ಇಲ್ಲಿ ಆ ಕಡೆ ಈ ಕಡೆ ನೋಡಕ್ಕೆ ಹೋಗ್ಬಿಡ್ರಿ. ಡ್ಯಾಡಿ ಜೊತೆಲೇ ಮಾತಾಡಿ, ಅಪ್ಪ ನನ್ನನ್ನು ಪ್ರೀತಿಸುವ ತಂದೆ, ಥ್ಯಾಂಕ್ ಯು. ಓಹೋ ಹಲ್ಲೆಲೂಯಾ, ಥ್ಯಾಂಕ್ ಯು ಜೀಸಸ್. ಶಿಲುಬೆಯನ್ನು ದೃಷ್ಟಿಸಿ ನೋಡುವಾಗ ನನ್ನನ್ನು ಎಷ್ಟು ಪ್ರೀತಿಸ್ತಾ ಇದ್ದೀ ಅನ್ನೋದು ಅರ್ಥ ಆಗ್ತದೆ ಡ್ಯಾಡಿ. ಹಲ್ಲೆಲೂಯಾ. ಓ ಹುರಿಕಾರ ಭಾಗ ಬರ ಬಲ ಬರ ಬಿ ಅಂದರ ನಮ್ಮ ಕರ ವಂದನೆ ವಂದನೆ ವಂದನೆ. ಹಲ್ಲೆಲೂಯಾ. ಹೌರ ಬಕರ ಕಲ ಕರ ತಿಕರ ಶಿಕಲ. ಶಿಲುಬೆ ದೃಷ್ಟಿಸಿ ನೋಡುವಾಗ, ಓ ಅದೆಂಥ ಘೋರ ಪಾಪಿಯಾಗಿ ನಾನಿದ್ದೆ, ಎಂಥ ಘೋರ ಶಿಕ್ಷೆಗೆ ನಾನು ಗುರಿಯಾಗಿದ್ದೆ, ಎಂಥ ಘೋರವಾದ ದೈವ ಶಾಪಕ್ಕೆ ನಾನು ಗುರಿಯಾಗಿದೆ. ಆದರೆ ನೀನು ಅಲ್ಲಿಂದ ನನ್ನನ್ನು ಬಿಡಿಸಿದೆಯಲ್ಲ ಸ್ವಾಮಿ. ಹಲ್ಲೆಲೂಯಾ. ನನ್ನನ್ನು ಬಿಡಿಸಿದೆಯಪ್ಪ. ಥ್ಯಾಂಕ್ ಯು, ಥ್ಯಾಂಕ್ ಯು ಜೀಸಸ್. ನನ್ನ ಮೇಲೆ ಶಾಪ ಬರಬೇಕಾಗಿತ್ತು, ನನ್ನ ಮೇಲೆ ದೈವ ಕೋಪ ಬರಬೇಕಾಗಿತ್ತು. ಆದರೆ ಶಿಲುಬೆಯಲ್ಲಿ ನಿನ್ನ ಬಲಿಯಾಗಿ ನನ್ನನ್ನು ಬಿಡುಗಡೆ ಮಾಡಿಕೊಂಡೆ, ನನ್ನನ್ನು ರಕ್ಷಿಸಿಕೊಂಡೆ. ವಂದನೆ యేసయ్య 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 యేసయ్య. థ్యాంక్ యూ, థ్యాంక్ యూ, థ్యాంక్ యూ. ఆరాధనే 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 ఆరాధనే. Holy Spirit God, Jesus, Father, ಆರಾಧನೆ ಆರಾಧನೆ. ಪ್ರಿಯ ಯೇಸು ರಾಜ ನಿಮಗೆ, ಆತ್ಮನಾದ ದೇವ ನಿಮಗೆ. ಪ್ರಿಯ ಯೇಸು ರಾಜ ನಿಮಗೆ, ಆತ್ಮನಾದ ದೇವ ನಿಮಗೆ. ಹಲ್ಲೆಲೂಯಾ. ಪ್ರಿಯ ಯೇಸು ರಾಜ ನಿಮಗೆ, ಆತ್ಮನಾದ ದೇವ ನಿಮಗೆ. ಹಲ್ಲೆಲೂಯಾ. ಥ್ಯಾಂಕ್ ಯು. ಹಾಗೆ ಕರ್ತನನ್ನು ಮಾತನಾಡಿಸುವ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಥ್ಯಾಂಕ್ ಯು, ಥ್ಯಾಂಕ್ ಯು. ಹಾಲೆಲೂಯಾ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ದೂರರಬಕರಗ. ಥ್ಯಾಂಕ್ ಯು, ಥ್ಯಾಂಕ್ ಯು ಜೀಸಸ್. ದೈವ ಕೋಪದಿಂದ ನನ್ನನ್ನು ಬಿಡಿಸಿದಾತನೇ, ನನ್ನ ಮೇಲಿನ ಎಲ್ಲ ಆರೋಪಗಳಿಂದ ನನ್ನನ್ನು ಮುಕ್ತ ಮಾಡಿದಾತನೇ. ವಂದನೆ ಡ್ಯಾಡಿ. ಥ್ಯಾಂಕ್ ಯು. ವಂದನೆಪ್ಪ. ಕಲ್ವಾರಿ ಕ್ರೂಜೆಯ ಮೂಲಕವಾಗಿ, ಆ ಶಿಲುಬೆಯ ಮರಣದ ಮೂಲಕವಾಗಿ ಕರ್ತನೆ ದೈವ ಕೋಪದಿಂದ ನನ್ನನ್ನು ಬಿಡಿಸಿದೆ. ದೈವ ಪ್ರೀತಿ ನನಗೆ ಸಿಕ್ಕಿದೆ. ಹಲ್ಲೆಲೂಯಾ. ನನ್ನ ಮೇಲಿನ ಎಲ್ಲ ಆರೋಪಗಳನ್ನು ತೆಗೆದು ಥ್ಯಾಂಕ್ ಯು, ಆರೋಪ ಮುಕ್ತನನ್ನಾಗಿ ಮಾಡಿದೆ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು, ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಡ್ಯಾಡಿ. ಈ ಮುಂಚಾನೆ ವೇಳೆಯಲ್ಲಿ ಅಪ್ಪ, ನಾವೆಲ್ಲರೂ ಏಕ ಮನಸ್ಸಿನಿಂದ ನಿಮಗೆ ಥ್ಯಾಂಕ್ಸ್ ಹೇಳ್ತೇವೆ. ನಾವಿಲ್ಲಿ ಹತ್ತಿರದಲ್ಲಿರುವವರು ಕರ್ತನೆ ಮತ್ತು ಆನ್ಲೈನಲ್ಲಿ ದೂರದಲ್ಲಿ ಇದ್ದರೂ ಸಹ ಒಂದೇ ಮನಸ್ಸಿನಿಂದ ನಿಮಗೆ ಥ್ಯಾಂಕ್ಸ್ ಹೇಳ್ತೇವೆ. ಥ್ಯಾಂಕ್ ಯು. ನಿಮ್ಮ ಪ್ರೀತಿ ಅಪಾರ ಸ್ವಾಮಿ.
ನಮ್ಮ ಬುದ್ಧಿಗೆ ಎಟಕಿಸದಂತಹ, ನಮ್ಮ ಗ್ರಹಿಕೆಗೆ, ನಮ್ಮ ಊಹೆಗೆ ಎಟಕಿಸದಂತಹ ಉನ್ನತವಾದಂತಹ ಪ್ರೀತಿ. ಥ್ಯಾಂಕ್ ಯು. ನಿಮ್ಮೆಲ್ಲ ಪ್ರೀತಿಯ ಅನುದಾನಕ್ಕಾಗಿ, ಸಹಾಯಕ್ಕಾಗಿ, ಕೃಪೆಗಾಗಿ, ಮಾರ್ಗದರ್ಶನಕ್ಕಾಗಿ ವಂದನೆ. ಈ ಮುಂಜಾನೆಯಲ್ಲಿ ನಿನ್ನ ಸಾನ್ನಿಧ್ಯಕ್ಕೆ ನಾವು ಬಂದಿರೋದು ಕೂಡ ನೀವು ನಮ್ಮೆಲ್ಲಿರುವಂಥ ಪ್ರೀತಿಯಿಂದ ಸೆಳೆದುಕೊಂಡಿದ್ದೀರಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನಿಮಗೆಲ್ಲ ಘನತೆ, ಗೌರವ, ಮಹಿಮೆ, ಆರಾಧನೆ ಸಲ್ಲಿಸುತ್ತೇವೆ ಯೇಸುವಿನ ನಾಮದಲ್ಲಿ, ಜೀವವುಳ್ಳ ಪರಲೋಕ ತಂದೆಯೇ. ಆಮೆನ್, ಆಮೆನ್. ಥ್ಯಾಂಕ್ ಯು ಜೀಸಸ್. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ನಮ್ಮ ಧ್ಯಾನಕ್ಕೆ ಮತ್ತು ಪ್ರಾರ್ಥನೆಗೆ ಅನುಕೂಲವಾಗುವಂತೆ 1 ಕೊರಿಂಥ 1ನೇ ಅಧ್ಯಾಯ 18ನೇ ವಚನವನ್ನು ಓದೋಣ. 1 ಕೊರಿಂಥ 1:18. ಶಿಲುಬೆಯ ವಿಷಯವಾದ ಮಾತು, ಶಿಲುಬೆಯ ವಿಷಯವಾದ ಮಾತು ನಾಶನದ ಮಾರ್ಗದಲ್ಲಿರುವವರಿಗೆ ಹುಚ್ಚು ಮಾತಾಗಿದೆ. ರಕ್ಷಣೆಯ ಮಾರ್ಗದಲ್ಲಿರುವ ನಮಗಾದರೋ ದೇವರ ಶಕ್ತಿಯಾಗಿದೆ. ಹಲ್ಲೆಲೂಯ. ನಾಶನ ಮಾರ್ಗದಲ್ಲಿರುವವರಿಗೆ ಅದು ಹುಚ್ಚು ಮಾತು, ರಕ್ಷಣೆಯ ಮಾರ್ಗದಲ್ಲಿರುವ ನಮಗಾದರೋ, ನಂಬುವ ನಮಗಾದರೋ, ಕರ್ತನ ಕಲ್ವಾರಿಯ ಮರಣ, ಆ ಶಿಲುಬೆಯ ಮರಣ ನನಗಾಗಿ ಎಂಬುದಾಗಿ ನಂಬುವ ನಮಗಾದರೋ ಅದು ದೇವರ ಶಕ್ತಿಯಾಗಿದೆ. ಹಲ್ಲೆಲೂಯ. ಕರ್ತನ ನಾಮಕ್ಕೆ ಸ್ತೋತ್ರವಾಗ. ಯಾವ ಶಿಲುಬೆ ಏನು ಇಲ್ಲ ಅಂತ ಅನ್ನಿಸ್ತಾ ಇತ್ತೋ ಅದರಿಂದನೇ ದೈವ ಕೋಪದಿಂದ ನಮ್ಮನ್ನು ಬಿಡುಗಡೆ ಮಾಡಿ ದೇವರ ಪ್ರೀತಿಯನ್ನು ರುಚಿ ನೋಡುವಂತೆ, ಕೋಪ ಹೋಗಿ ನಮ್ಮ ಮೇಲೆ ಪ್ರೀತಿ ಬರುವಂತೆ, ದೇವರ ಪ್ರೀತಿ ಬರುವಂತೆ ಮಾಡಿದ್ದು ಅದೇ ಶಿಲುಬೆ. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಮೇಲಿದ್ದಂಥ ಎಲ್ಲ ಆರೋಪವನ್ನು ತೆಗೆದುಹಾಕಿ ಆರೋಪ ಮುಕ್ತರನ್ನಾಗಿ, ದೋಷ ಮುಕ್ತರನ್ನಾಗಿ ನಮ್ಮನ್ನು ಪರಿಪೂರ್ಣವಾಗಿ ದೇವರ ಮುಂದೆ ನಿಲ್ಲಿಸಿದ್ದು ಮತ್ತು ನಮ್ಮ ಮೇಲೆ ಯಾವ ಆರೋಪ ಹೇಳಲಿಕ್ಕೆ ಸೈತಾನನಿಗೆ ಯಾವ ಆಯುಧವೂ ಇಲ್ಲದ ಹಾಗೆ ಆತನನ್ನು ನಿರಾಯುಧನನ್ನಾಗಿ ಮಾಡಿದ್ದು ಕೂಡ ಇದೇ ಶಿಲುಬೆಯ ಮರಣ. ಹಲ್ಲೆಲೂಯ. ಏನೂ ಇಲ್ಲ ಅಂತ ಹೇಳಿ ಅವ್ರು ನೆನೆಸ್ತಾ ಇದ್ದಾರೆ. ಆದರೆ ನಿಜವಾಗ್ಲೂ ಆತ್ಮಿಕ ಮಕ್ಕಳಾಗಿ ದೇವರ ಮಾರ್ಗದರ್ಶನವನ್ನು ಗ್ರಹಿಸುವಂತಹ ನಮಗಾದರೂ ಇದರಲ್ಲಿ ದೇವರ ಶಕ್ತಿ ಇದೆ, ಭವಿಷ್ಯಕ್ಕೆ ಬೇಕಾದ ಬೂಸ್ಟ್ ಎನರ್ಜಿ ಇದೆ. ಇವತ್ತು ಇನ್ನೊಂದು ವಾಕ್ಯವನ್ನು ನಾವು ಓದೋಣ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 13 ಮತ್ತು 14ನೇ ವಚನ. ಗಲಾತ್ಯ 3:13-14. ಅಬ್ರಹಾಮನಿಗೆ ಉಂಟಾದ ಆಶೀರ್ವಾದವು ಕ್ರಿಸ್ತ ಯೇಸುವಿನಲ್ಲಿ ಅನ್ಯಜನರಿಗೆ ಉಂಟಾಗುವಂತೆಯೂ ದೇವರು ವಾಗ್ದಾನ ಮಾಡಿದ ಆತ್ಮನು ನಮಗೆ ನಂಬಿಕೆಯ ಮೂಲಕ ದೊರಕುವಂತೆಯೂ ಕ್ರಿಸ್ತನು ನಮ್ಮ ನಿಮಿತ್ತ ಶಾಪವಾಗಿ ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಶಾಪದೊಳಗಿಂದ ನಮ್ಮನ್ನು ಬಿಡಿಸಿದನು. ಹಲ್ಲೆಲೂಯಾ. ಮರಕ್ಕೆ ತೂಗ ಹಾಕಲ್ಪಟ್ಟ ಪ್ರತಿಯೊಬ್ಬನು ಶಾಪಗ್ರಸ್ತನು ಎಂದು ಶಾಸ್ತ್ರದಲ್ಲಿ ಬರೆದದೆಯಲ್ಲ. ಹಲ್ಲೆಲೂಯಾ. ಮರದ ಕಂಬಕ್ಕೆ ತೂಗು ಹಾಕಲ್ಪಟ್ಟ ಪ್ರತಿಯೊಬ್ಬನು ಶಾಪಗ್ರಸ್ತನು ಅಂತ ಧರ್ಮಶಾಸ್ತ್ರದಲ್ಲಿ ಬರೆದಿದೆ. ಹೌದು. ಅಂದರೆ ಯಹೂದ್ಯರಿಗೆ ಶಿಲುಬೆ ಅಂತ ಹೇಳಿದ್ರೆ ಅದು ಶಾಪದ ಗುರುತು. ಯೇಸು ಆ ಶಿಲುಬೆಯಲ್ಲೇ ನಮಗೋಸ್ಕರ ಬಲಿಯಾದನು. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಮೇಲೆ ಬರಲಿಕ್ಕಿದ್ದಂತಹ ಎಲ್ಲ ಶಾಪವನ್ನು ನಮ್ಮಿಂದ ತೆಗೆದುಹಾಕುವ ಸಲುವಾಗಿ ಶಾಪದ ಗುರುತಾಗಿದ್ದಂತಹ ಆ ಮರದ ಕಂಬಕ್ಕೆ ಯೇಸು ತನ್ನನ್ನು ಒಪ್ಪಿಸಿಕೊಟ್ಟನು. ಹಲ್ಲೆಲೂಯಾ. ಇವತ್ತು ಶಿಲುಬೆ ಅನ್ನುವುದು ಅದು ಒಂದು ಪವಿತ್ರ ಚಿಹ್ನೆಯಾಗಿ ಆಶೀರ್ವಾದದ ಗುರುತಾಗಿದೆ. ನಮಗೆ ನಿರೀಕ್ಷೆ ಕೊಡುವಂತಹ ಗುರುತಾಗಿದೆ. ನಮ್ಮ ಭವಿಷ್ಯಕ್ಕೆ ದಾರಿ ತೋರಿಸುವ ಗುರುತಾಗಿದೆ. ಆದರೆ ಹಳೆ ಒಡಂಬಡಿಕೆಯಲ್ಲಿ ನೋಡುವಾಗ ಅದೊಂದು ಶಾಪದ ಗುರುತು. ಶಿಲುಬೆಗೆ ಹಾಕಲ್ಪಟ್ಟವ್ರನ್ನ ಅದೇನು ಶಾಪ ಮಾಡಿದ್ನೋ ಅಂತ ಹೇಳ್ತಿದ್ರು. ಅದೇನು ಶಾಪವನ್ನು ವಕ್ರಿಸ್ಕೊಂಡಿತ್ತೋ. ಯಾಕಂದರೆ ಶಿಲುಬೆಗೆ ಮರದ ಕಂಬಕ್ಕೆ ತೂಗು ಹಾಕಲ್ಪಟ್ಟವರು ಶಾಪಗ್ರಸ್ತರು ಅಂತ ಧರ್ಮಶಾಸ್ತ್ರವೇ ಹೇಳ್ತದೆ. ಆದರೆ ನಮ್ಮ ಯೇಸು ಶಿಲುಬೆಯ ಮರಣದಲ್ಲಿ ನಮ್ಮ ಮೇಲಿನ ಎಲ್ಲ ಶಾಪವನ್ನು ತೆಗೆದುಹಾಕಿದನು. ಹಲ್ಲೆಲೂಯಾ. ಮನುಷ್ಯನು ಮಾಡುವ ಪ್ರತಿಯೊಂದು ಪಾಪವು ಅವನ ನೆಕ್ಸ್ಟ್ ತಲೆಮಾರಿನ ಮೇಲೆ ಶಾಪವಾಗಿ ಮುಂದುವರಿಯುತ್ತದೆ.
ನಾವು ದೇವರ ವಿಮೋಚನ ಕಾಂಡ 20ನೇ ಅಧ್ಯಾಯಕ್ಕೆ ಬನ್ನಿ. 5ನೇ ವಚನವನ್ನು ಓದಿ. ವಿಮೋಚನ ಕಾಂಡ 20:5. ಅವುಗಳಿಗೆ ಅಡ್ಡಬೀಳಲು ಬಾರದು, ಪೂಜೆ ಮಾಡಲು ಬಾರದು. ನಿನ್ನ ದೇವರಾದ ಯೆಹೋವನೆಂಬ ನಾನು ನನಗೆ ಸಲ್ಲತಕ್ಕ ಗೌರವವನ್ನು ಮತ್ತೊಬ್ಬನಿಗೆ ಸಲ್ಲಗೊಡಿಸದವನಾದದ್ದರಿಂದ ನನ್ನನ್ನು ದ್ವೇಷಿಸುವವರ ವಿಷಯದಲ್ಲಿ ತಂದೆಗಳ ದೋಷ ಫಲವನ್ನು, ಚೆನ್ನಾಗಿ ಗಮನಿಸಿ, ತಂದೆಗಳ ದೋಷ ಫಲವನ್ನು ಮಕ್ಕಳ ಮೇಲೆ 3-4 ತಲೆಗಳವರೆಗೆ ಬರಮಾಡುವವನಾಗಿ. 3-4 ತಲೆಗಳವರೆಗೆ ತಂದೆ ತಾಯಿಗಳು ಮಾಡಿದ ಪಾಪ ಅಲ್ಲಿಗೆ ನಿಲ್ಲೋದಿಲ್ಲ. ಅದು ಶಾಪವಾಗಿ ಅವರ ಮಕ್ಕಳ ಮೇಲೆ, ಅವರ ಮಕ್ಕಳ ಮೇಲೆ, ಅವರ ಮಕ್ಕಳ ಮೇಲೆ ಮುಂದುವರಿತದೆ. ನಾವು ಮಾಡದೇ ಇರುವ ಪಾಪದ ದಂಡನೆ ನಮ್ಮ ಮೇಲೆ ಬರ್ತದೆ. ನಮ್ಮ ತಂದೆ ತಾಯಿಗಳು, ನಮ್ಮ ತಾತ ಮುತ್ತಾತಂದರು, ನಮ್ಮ ಪೂರ್ವಿಕರು ಮಾಡಿದಂಥ ಅಪರಾಧಗಳ ದಂಡನೆ ಎಲ್ಲ ನಮ್ಮ ಮೇಲೆ ಬರ್ತದೆ. ಆದರೆ ಈ ಕಲ್ವಾರಿಯ ಮರಣದಲ್ಲಿ ಯೇಸು ಸ್ವಾಮಿ ಅದನ್ನು ತೆಗೆದು ಹಾಕಿದ್ದಾನೆ. ನಮ್ಮ ಮೇಲೆ ಬರಲಿಕ್ಕಿದ್ದಂತಹ ತಲೆಮಾರುಗಳ ಶಾಪ ಅದು ಕಲ್ವಾರಿಯ ಶಿಲುಬೆಯ ಮೂಲಕವಾಗಿ ನಿವಾರಣೆ ಆಗಿದೆ. ಆ ಶಾಪದ ಎಲ್ಲ ದಂಡನೆಯನ್ನು, ನಮ್ಮ ಪಾಪದ ದಂಡನೆ ಮಾತ್ರ ಅಲ್ಲ, ನಮ್ಮ ಮೇಲಿನ ಶಾಪದ ದಂಡನೆ ಸಹ ಯೇಸು ಸ್ವಾಮಿ ಹೊತ್ತು ತೀರಿಸಿ ನಮ್ಮನ್ನು ಶಾಪದಿಂದಲೂ ಸಹ ಬಿಡಿಸಿದ್ದಾನೆ. ಹಲ್ಲೆಲೂಯ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಲ್ಲಿ ವಾಕ್ಯ ಏನು ಹೇಳ್ತದೆ? ಗಲಾತ್ಯದವರಿಗೆ ಬರೆದ ಪತ್ರಿಕೆಯಲ್ಲಿ 13:14 ಓದಿ. 3:13-14. ಗಲಾತ್ಯ 3:13-14. ಅಬ್ರಹಾಮನಿಗೆ ಉಂಟಾದ ಆಶೀರ್ವಾದದಲ್ಲಿ ನಮಗೇನು ಪಾಲಿರಲಿಲ್ಲ. ನಾವು ಅನ್ಯರು, ಶಾಪಕ್ಕೆ ಗುರಿಯಾದವರು. ಆದರೆ ಈ ಕಲ್ವಾರಿಯ ಮರಣದ ಮೂಲಕವಾಗಿ ಆ ಶಾಪವನ್ನು ತೆಗೆದುಹಾಕಿ ನಮಗೂ ಸಹ ಅಬ್ರಹಾಮನ ಆಶೀರ್ವಾದದಲ್ಲಿ ಪಾಲು ಹೊಂದುವಂತೆ ಕರ್ತನು ಮಾಡಿದನು. ಅಬ್ರಹಾಮನಿಗೆ ಉಂಟಾದ ಆಶೀರ್ವಾದವು ಕ್ರಿಸ್ತ ಯೇಸುವಿನಲ್ಲಿ ಅನ್ಯ ಜನರಿಗೆ ಉಂಟಾಗುವಂತೆಯೂ, ದೇವರು ವಾಗ್ದಾನ ಮಾಡಿದ ಆತ್ಮನು ನಮಗೆ ನಂಬಿಕೆಯ ಮೂಲಕ ದೊರಕುವಂತೆಯೂ, ಕ್ರಿಸ್ತನು ನಮ್ಮ ನಿಮಿತ್ತ ಶಾಪವಾಗಿ ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಶಾಪದೊಳಗಿಂದ ನಮ್ಮನ್ನು ಬಿಡಿಸಿದನು. ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಶಾಪದೊಳಗಿಂದ ನಮ್ಮನ್ನು ಬಿಡಿಸಿ ನಾವು ಮತ್ತೆ ದೇವರೊಂದಿಗೆ ಒಂದಾಗುವಂತೆ, ಅಬ್ರಹಾಮನ ಆಶೀರ್ವಾದಗಳನ್ನು ಹೊಂದಿಕೊಳ್ಳುವಂತೆ ಶಿಲುಬೆಯ ಕಂಬಕ್ಕೆ ತನ್ನನ್ನು ಒಪ್ಪಿಸಿಕೊಟ್ಟನು. ಹಲ್ಲೆಲೂಯ. ಶಿಲುಬೆಯ ಮಾತು ಅವರಿಗೆ ಹುಚ್ಚು ಮಾತು, ನಂಬದವರಿಗೆ ಹುಚ್ಚು ಮಾತು. ಆದರೆ ಇದೇ ಶಿಲುಬೆಯಲ್ಲಿ ನಮ್ಮ ಮೇಲಿನ ಎಲ್ಲ ಶಾಪ ನೀಗಿದೆ. ಹಲ್ಲೆಲೂಯ. ಮೊದಲನೇದಾಗಿ ನೋಡಿದೆವು, ಇದೇ ಶಿಲುಬೆಯಲ್ಲಿ ನಮ್ಮ ಮೇಲಿರುವ ದೇವರ ಕೋಪ ನೀಗಿ ದೇವರ ಪ್ರೀತಿ ದೊರಕಿತು. ಇದೇ ಶಿಲುಬೆಯಲ್ಲಿ ನಮ್ಮ ಮೇಲಿನ ಆರೋಪ ನೀಗಿ ಸೈತಾನ ನಿರಾಯುಧಾದನು. ಇದೇ ಶಿಲುಬೆಯಲ್ಲಿ ನಮ್ಮ ಮೇಲಿನ ಶಾಪ ನೀಗಿ ನಾವು ಅಬ್ರಹಾಮನ ಆಶೀರ್ವಾದಕ್ಕೆ ನಾವು ಪಾಲುಗಾರರಾದೆವು. ಹಲ್ಲೆಲೂಯ. ಓ, ಎಂಥ ಸೌಭಾಗ್ಯ ನಮಗೆ ಸಿಕ್ಕಿದೆ. ಹಲ್ಲೆಲೂಯ. ತಲೆಮಾರುಗಳ ಶಾಪ, ತಾತ ಮುತ್ತಾತನ ಕಾಲದ ಶಾಪ ಎಲ್ಲವೂ ನೀಗಿ ನಾವು ಆಶೀರ್ವಾದಕ್ಕೆ ಬಾಧ್ಯರಾಗುವಂತೆ ಮಾಡಿದ್ದು ಈ ಶಿಲುಬೆಯ ಮರಣ. ನಮ್ಮನ್ನು ಬಾಧ್ಯರಾಗುವಂತೆ, ನಮ್ಮನ್ನು ದೇವರ ಉನ್ನತ ಯೋಜನೆಯಲ್ಲಿ ನಮ್ಮನ್ನು ಕೂಡ ಸೇರಿಸುವಂತೆ, ಇದ್ದಂಥ ಅಡ್ಡಿಯನ್ನೆಲ್ಲ ತೆಗೆದುಹಾಕಿ, ದೇವರ ಯೋಜನೆಯಲ್ಲಿ ನಾವು ಸೇರದ ಹಾಗೆ ಇದ್ದ ಅಡ್ಡಿಯನ್ನು ತೆಗೆದುಹಾಕಿ ದೇವರ ಯೋಜನೆಯಲ್ಲಿ ನಮ್ಮನ್ನು ಸೇರಿಸಿದ್ದು ಈ ಶಿಲುಬೆ. ನಮ್ಮ ಮೇಲಿನ ಶಾಪವನ್ನೆಲ್ಲ ತೆಗೆದುಹಾಕಿದ್ದು ಈ ಶಿಲುಬೆ, ಕಲ್ವಾರಿಯ ಶಿಲುಬೆ. ಹಲ್ಲೆಲೂಯ. 2000 ವರ್ಷಗಳ ಹಿಂದೆ ಕಲ್ವಾರಿಯಲ್ಲಿ ಯೇಸು ಮರಣ ಹೊಂದಿದಾಗ ಅದು ನಮ್ಮ ಮೇಲಿನ ತಾತ ಮುತ್ತಾತನ ಕಾಲದ ಶಾಪಗಳನ್ನು ತೆಗೆದುಹಾಕಿ ನಾವು ಸಹ ಅಬ್ರಹಾಮನ ಆಶೀರ್ವಾದಕ್ಕೆ ಪಾಲುಗಾರರಾಗುವಂತೆ ಮಾಡಿತು. ಹಲ್ಲೆಲೂಯ. ಒಂದು ನಿಮಿಷ ನಾವು ಕಣ್ಣುಗಳನ್ನು ಮುಚ್ಚಿ ಕರ್ತನಿಗೆ ವಂದನೆ ಹೇಳುವಪ್ಪ. ಎಂಥ ಒಂದು ಸೌಭಾಗ್ಯ ನಮ್ಗೆ ಕೊಟ್ಟಿದ್ದೀರಿ ಕರ್ತನ. ನಾವು ಶಾಪಗ್ರಸ್ತರಾಗಿದ್ದೆವು, ಶಪಿಸಲ್ಪಟ್ಟವರು. ಥ್ಯಾಂಕ್ ಯು ಲಾರ್ಡ್. ನಮ್ಮ ಪೂರ್ವಿಕರಿಂದಲೇ ನಾವು ಪಾಪಿಗಳಾಗಿ, ದುರ್ಮಾರ್ಗದಲ್ಲಿ ನಡೆದವರಾಗಿ, ನಿನ್ನ ಚಿತ್ತಕ್ಕೆ ವಿರುದ್ಧವಾಗಿ ನಡೆದವರಾಗಿದ್ದಾಗ ಕರ್ತನೇ, ನಿನ್ನ ಕಲ್ವಾರಿಯ ಮರಣ ನಮ್ಮನ್ನು ಆ ಶಾಪದಿಂದ ಮುಕ್ತಿ ಮಾಡಿದೆಯಲ್ಲ. ಇನ್ನು ನಾವು ಶಾಪಗ್ರಸ್ತರಲ್ಲ. ಇನ್ಮೇಲೆ
ನಾವು ಶಾಪದ ಒಂದು ಬಂಧನದಲ್ಲಿ ಇಲ್ಲ. ಶಾಪ ನಮ್ಮನ್ನು ಬಿಟ್ಟು ತೊಲಗಿದೆ. ನಾವು ಆಶೀರ್ವಾದಕ್ಕೆ ಪಾತ್ರರಾಗ್ಬಿಟ್ಟಿದ್ದೇವೆ. ಹಲ್ಲೆಲೂಯಾ. ನಮ್ಮ ತಾತ ಮುತ್ತಾತನ ಕಾಲದಿಂದ ಅವ್ರು ಮಾಡಿದ ಎಲ್ಲ ಅಪರಾಧದ ಶಿಕ್ಷೆಗಳು ನಮ್ಮ ಮೇಲೆ ಇಲ್ಲಪ್ಪ. ಯಾಕಂದರೆ ಶಿಲುಬೆಯಲ್ಲಿ ಅದನ್ನು ಕೂಡ ನೀವು ತೆಗೆದಾಕ್ಬಿಟ್ಟಿದ್ದೀರಿ. ಥ್ಯಾಂಕ್ ಯು. ಇವತ್ತು ಅಬ್ರಹಾಮನ ಆಶೀರ್ವಾದಕ್ಕೆ ನಾವು ಪಾಲುಗಾರರು. ನಮಗೂ ಕೂಡ ಹಕ್ಕು ಬಂದುಬಿಟ್ಟಿದೆ. ನಮ್ಮ ಅಬ್ರಹಾಮನ ಆಸ್ತಿಯಲ್ಲಿ ನಮಗೂ ಕೂಡ ಪಾಲು ಬಂದುಬಿಟ್ಟಿದೆ. ರಕ್ಷಣೆ ಆಸ್ತಿಯಲ್ಲಿ ನಮಗೂ ಪಾಲು ಬಂದುಬಿಟ್ಟಿದೆ. ನಿತ್ಯದ ಆಸ್ತಿಯಲ್ಲಿ ನಮಗೂ ಪಾಲು ಬಂದುಬಿಟ್ಟಿದೆ. ಪರಲೋಕದ ಆಸ್ತಿಯಲ್ಲಿ ನಮಗೂ ಪಾಲಿದೆ. ಹಲ್ಲೆಲೂಯಾ. ಥ್ಯಾಂಕ್ ಯು. ಶಾಶ್ವತ ಗುಡಾರದಲ್ಲಿ ನಮಗೂ ಕೂಡ ಪಾಲಿದೆ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ವಂದನೆ ಹೇಳಿಯಪ್ಪ. ಆ ಶಿಲುಬೆಯ ಮರಣದ ಮೂಲಕವಾಗಿ ನನ್ನ ಮೇಲಿನ ಶಾಪವನ್ನೆಲ್ಲ ತೆಗೆದುಹಾಕಿದೆ ಕರ್ತನೆ. ಥ್ಯಾಂಕ್ ಯು ಲಾರ್ಡ್. ನಾನು ಕರ್ತನೆ ಶಾಪಗ್ರಸ್ತನಾಗಿ ನಿತ್ಯ ನಾಶನಕ್ಕೆ ಹೋಗಬೇಕಾಗಿದ್ದವನು. ನಮ್ಮ ತಾತ ಮುತ್ತಾತನ ಕಾಲದ ಎಲ್ಲ ಹೊರೆ ನನ್ನ ಮೇಲೆ ಬರಬಹುದಾಗಿತ್ತು. ಆದರೆ ಶಿಲುಬೆಯಲ್ಲಿ ಎಲ್ಲ ಶಾಪವನ್ನು ನೀವು ತೆಗೆದುಹಾಕಿದ್ದೀರಿ ಸ್ವಾಮಿ. ನನ್ನ ಮೇಲೆ ಬರಬೇಕಾದ ಎಲ್ಲ ಶಾಪದ ದಂಡನೆಯನ್ನು ನೀವೇ ಅನುಭವಿಸಿ ಈ ಶಾಪದ ಹೊರೆಯನ್ನು ಸಹ ನನ್ನಿಂದ ತೆಗೆದುಹಾಕ್ಬಿಟ್ಟಿದ್ದೀರಿ. ನಾನು ಮಾಡಿದ ಪಾಪ ಮಾತ್ರ ಅಲ್ಲ, ನನ್ನ ತಾತ ಮುತ್ತಾತಂದ್ರ ಕಾಲದಿಂದ ನನ್ನ ಪೂರ್ವಿಕರು ಮಾಡಿದ ಅಪರಾಧಗಳ ಶಿಕ್ಷೆಯನ್ನು ಕೂಡ ನನ್ನ ಮೇಲಿಂದ ತೆಗೆದುಹಾಕ್ಬಿಟ್ಟಿದ್ದೀರಿ. ಓ, ಎಂಥ ಒಳ್ಳೆ ದೇವರಪ್ಪ. ನನ್ನನ್ನು ನಾನು ಮಾಡಿದ ಅಪರಾಧ ಮಾತ್ರ ಅಲ್ಲ, ನನ್ನ ಪೂರ್ವಿಕರು ಮಾಡಿದ ತಾತ ಮುತ್ತಾತನ ಕಾಲದಿಂದ ಬಂದ ಎಲ್ಲ ಶಾಪಗಳನ್ನು ಸಹ ತೆಗೆದುಹಾಕ್ಲಿಕ್ಕೆ ನೀವು ಶಿಲುಬೆಯಲ್ಲಿ ಬಲಿಯಾದ್ರಿ. ಹಲ್ಲೆಲೂಯಾ. ಶಿಲುಬೆಯ ಮರಣ ಅದು ನನ್ನ ಶಾಪ ನಿವಾರಣೆ. ಹಲ್ಲೆಲೂಯಾ. ಶಿಲುಬೆಯ ಮರಣ ಅದು ನನ್ನ ಶಾಪ ನಿವಾರಣೆ. ವಂದನೆ ಡ್ಯಾಡಿ. ವಂದನೆ ಹೇಳಿ ಅಪ್ಪ. ಶಿಲುಬೆಯ ಮರಣ ನನ್ನ ಶಾಪ ನಿವಾರಣೆಗಾಗಿ ವಂದನೆ ಡ್ಯಾಡಿ. ನನ್ನ ಶಾಪವನ್ನು ನೀಗಿಸಲು ನೀವು ಶಿಲುಬೆಯಲ್ಲಿ ಬಲಿಯಾದ್ರಿ. ವಂದನೆ ಸ್ವಾಮಿ. ಇದು ನನಗೆ ಮಾತ್ರ ಅಲ್ಲ ಕರ್ತನ, ನಮ್ಮ ರಾಜ್ಯದಾದ್ಯಂತ ನಮ್ಮ ದೇಶದಾದ್ಯಂತ ಇರುವಂಥ ಎಲ್ಲ ಜನರಿಗೆ ಈ ಗ್ರಹಿಕೆ ಬರಲಿ ಅಪ್ಪ. ಈ ಗ್ರಹಿಕೆ ಬರಲಿ. ಮನೋನೇತ್ರಗಳನ್ನು ತೆರೆ ಮಾಡು. ಆ ಶಿಲುಬೆಯ ಮರಣ ಮನುಷ್ಯನ ಮೇಲಿನ ಶಾಪ ನಿವಾರಣೆ ಅಂತ ಅನ್ನುವುದು ಕರ್ತನ ಎಲ್ಲರ ಗ್ರಹಿಕೆಗೆ ಬರಲಿ ಸ್ವಾಮಿ. ಎಷ್ಟೋ ಜನ ಇನ್ನೂ ಶಾಪದಲ್ಲಿ ನರಳ್ತಾ ಇದ್ದಾರೆ, ಕಷ್ಟಪಡ್ತಾ ಇದ್ದಾರೆ. ತಾತ ಮುತ್ತಾತಂದರು ಮಾಡಿದ ಅನ್ಯಾಯ, ಅಕ್ರಮ, ಪಾಪದ, ಶಾಪದ ಕಾರ್ಯಗಳಿಂದ ಇವತ್ತಿಗೂ ಸಹ ಎಷ್ಟೋ ಜನ ಆರ್ಥಿಕವಾಗಿ ಶಾಪದಲ್ಲೇ ಇದ್ದಾರೆ. ದೈಹಿಕವಾಗಿ ಕರ್ತನೆ ಶಾಪದಲ್ಲಿ ನಾನಾ ರೀತಿಯ ಸಂಕಟದಲ್ಲಿ ಇದ್ದಾರೆ ಸ್ವಾಮಿ. ನಷ್ಟದ ಮೇಲೆ ನಷ್ಟ, ಸೋಲಿನ ಮೇಲೆ ಸೋಲು, ಸತತವಾದ ಸರಣಿ ಆತ್ಮಹತ್ಯೆಗಳು, ಸರಣಿ ಕೊಲೆಯಾಗುವಂಥದ್ದು, ಸರಣಿ ನಷ್ಟಗಳು, ತಲೆಮಾರಿನ ಶಾಪಗಳಲ್ಲಿ ಎಷ್ಟೋ ಜನ ನರಳ್ತಾ ಇದ್ದಾರಲ್ಲ, ಅವ್ರಿಗೂ ಸಹ ಮನೋನೇತ್ರಗಳ ತೆರೆ ಮಾಡು ಸ್ವಾಮಿ. ಈ ಶಾಪ ನೀಗಬೇಕಾದ್ರೆ ಕಲ್ವಾರಿಯ ಮರಣ, ಯೇಸುವಿನ ಮರಣ ಅಗತ್ಯ ಅನ್ನೋದನ್ನು ಅರ್ಥ ಮಾಡಿಕೊಳ್ಳಿ ಸ್ವಾಮಿ. ನಂಬಿಕೆಯಿಂದ ಅದನ್ನು ಅಂಗೀಕರಿಸಲಿ ಸ್ವಾಮಿ. ನನ್ನ ಶಾಪ ನಿವಾರಣೆಗಾಗಿ ನೀವು ಶಿಲುಬೆಯಲ್ಲಿ ಬಲಿಯಾಗಿದ್ದೀರಿ ಏಸಪ್ಪ ಅಂತ ಹೇಳಿ ಕರ್ತನೆ ಈ ಸತ್ಯಾಂಶವನ್ನು ಗ್ರಹಿಸಲಿಕ್ಕೆ ನೀನು ಕೃಪೆ ಕೊಡು ಸ್ವಾಮಿ. ಥ್ಯಾಂಕ್ ಯು. ಯಾರೆಲ್ಲ ಶಾಪದ ಬಂಧನದಲ್ಲಿದ್ದಾರೋ ಈ ಸಂದರ್ಭದಲ್ಲಿ ಅವರೆಲ್ಲರಿಗಾಗಿ ಬೇಡಿಕೊಳ್ತೇವೆ ಸ್ವಾಮಿ. ಯಾರೆಲ್ಲ ಶಾಪದಲ್ಲಿ ಕರ್ತನೆ ಕಷ್ಟಪಡ್ಕೊಂಡಿದ್ದಾರೋ ಅವರೆಲ್ಲರನ್ನು ನೀನು ಮುಟ್ಟು ಸ್ವಾಮಿ. ಅವರೆಲ್ಲರಿಗೂ ನಿಮ್ಮ ಕೃಪೆಯನ್ನು ಅನುಗ್ರಹಿಸಿ, ನಿಮ್ಮ ದಯೆ ದೊರಕಲಿ ಸ್ವಾಮಿ. ಥ್ಯಾಂಕ್ ಯು. ಶಾಪ ನಿವಾರಣೆಗೆ ಏನೇನೋ ಮಾಡ್ತಾ ಇದ್ದಾರೆ, ಎಷ್ಟೆಷ್ಟೋ ಹಣ ಖರ್ಚು ಮಾಡ್ತಾ ಇದ್ದಾರೆ, ಎಲ್ಲೆಲ್ಲೋ ತಿರುಗ್ತಾ ಇದ್ದಾರೆ, ಗೊತ್ತಿಲ್ಲ ಸ್ವಾಮಿ. ಶಾಪ ನಿವಾರಣೆ ಆಗುವುದು ಕಲ್ವಾರಿ ಕ್ರೂಜೆಯಲ್ಲಿ. ಹಲ್ಲೆಲೂಯಾ. ಕಲ್ವಾರಿ ಶಿಲುಬೆಯಲ್ಲಿ ಯೇಸು ನನಗೋಸ್ಕರ ಮಾಡಿರುವುದನ್ನು ಕರ್ತನೆ ಪ್ರತಿಯೊಬ್ಬರು ಗ್ರಹಿಸಲಿ ಸ್ವಾಮಿ. ನನಗಾಗಿಯೇ, ನನ್ನ ಶಾಪ ನಿವಾರಣೆಗಾಗಿಯೇ ಯೇಸು ಕಲ್ವಾರಿಯಲ್ಲಿ ಬಲಿಯಾಗಿದ್ದಾರೆ ಅನ್ನುವುದನ್ನು ಕರ್ತನೆ ಎಲ್ಲ ಶಾಪದಲ್ಲಿರುವವರು ಗ್ರಹಿಸಲಿ. ಅವರ ಮನೋನೇತ್ರಗಳನ್ನು ತೆರೆ ಮಾಡು ಸ್ವಾಮಿ. ಅವರ ಮನೋನೇತ್ರಗಳನ್ನು ತೆರೆ ಮಾಡು ಸ್ವಾಮಿ. ಹಲ್ಲೆಲೂಯಾ. ಎಷ್ಟೋ ಜನ ಶಾಪದ ನಿಮಿತ್ತವಾಗಿ ತಮಗಿದ್ದಂತಹ ಆಸ್ತಿಯನ್ನೆಲ್ಲ ಕಳ್ಕೊಂಡು, ಮಕ್ಕಳನ್ನೆಲ್ಲ ಕಳ್ಕೊಂಡು, ತನ್ನದನ್ನೆಲ್ಲ ಕಳ್ಕೊಂಡು, ಸಮಾಧಾನ ಕಳ್ಕೊಂಡು ಕರ್ತನೆ ಎಷ್ಟೋ ಕರ್ತನೆ ವೇದನೆಯಲ್ಲಿದ್ದಾರಲ್ಲ, ಅವ್ರನ್ನೆಲ್ಲ ನೀನು ಸಂಧಿಸು ಸ್ವಾಮಿ. ಅವರೆಲ್ಲರಿಗೂ ಕರ್ತನೆ ಮನೋನೇತ್ರಗಳನ್ನ ತೆರೆ ಮಾಡು ಸ್ವಾಮಿ. ಹೇಗಾದರೂ ಈ ಸತ್ಯಾಂಶ ಗೊತ್ತಾಗಲಪ್ಪ. ಶಾಪ ನಿವಾರಣೆಗೆ ಒಂದು ದಾರಿ ಇದೆ. ತಲೆಮಾರುಗಳ ಶಾಪ ನಿವಾರಣೆಗೆ ಒಂದು ದಾರಿ ಇದೆ. ಈ ಸರಣಿ ಅನಾರೋಗ್ಯಕ್ಕೆ ಒಂದು ಬಿಡುಗಡೆ ಇದೆ. ಈ ಸರಣಿ ಆತ್ಮಹತ್ಯೆಗೆ ಒಂದು ಬಿಡುಗಡೆ ಇದೆ. ಈ ಸರಣಿ ನಷ್ಟಕ್ಕೆ, ಆರ್ಥಿಕ ನಷ್ಟಕ್ಕೆ ಒಂದು ಬಿಡುಗಡೆ ಇದೆ. ಕರ್ತನೆ
ಪ್ರತಿಯೊಬ್ಬರು ಗ್ರಹಿಸಿಕೊಳ್ಳಿ ಅಪ್ಪ, ಅವರಿಗೆ ಗ್ರಹಿಕೆ ಬರಲಿ ಸ್ವಾಮಿ. ಥ್ಯಾಂಕ್ ಯು. ಗೊತ್ತಾಗ್ಲಿಯಪ್ಪ, ನಮ್ಮ ದೇಶದ ಜನರಿಗೆ, ನಮ್ಮ ರಾಜ್ಯದ ಜನರಿಗೆ ಶಾಪ ನಿವಾರಣೆ ಎಲ್ಲಿ ಅಂತ ಹೇಳಿ ಗೊತ್ತಾಗ್ಲಿಯಪ್ಪ. ಗೊತ್ತಿಲ್ಲದೆ ಎಲ್ಲೆಲ್ಲೋ ಅಲ್ದಾಡ್ತಾ ಇದ್ದಾರೆ, ನಷ್ಟಪಡ್ತಾ ಇದ್ದಾರೆ, ಸಂಕಟದ ಮೇಲೆ ಸಂಕಟ ಅನುಭವಿಸ್ತಾ ಇದ್ದಾರೆ. ಅಪ್ಪ, ನನ್ನ ಜನರನ್ನು ಕರುಣಿಸು ಸ್ವಾಮಿ, ನನ್ನ ರಾಜ್ಯದ ಜನರನ್ನು ಕರುಣಿಸಪ್ಪ, ನನ್ನ ದೇಶದ ಜನರನ್ನು ಕರುಣಿಸು ಕರ್ತನೆ. ಶಾಪ ನಿವಾರಣೆಗೆ ಒಂದೇ ಒಂದು ದಾರಿ, ಅದು ಕಲ್ವಾರಿ ಕ್ರೂಜೆ. ಶಾಪ ನಿವಾರಣೆಗೆ ಒಂದೇ ಒಂದು ದಾರಿ, ಅದು ಕಲ್ವಾರಿ ಕ್ರೂಜೆ, ಕಲ್ವಾರಿಯ ಶಿಲುಬೆ. ಆ ಶಿಲುಬೆಯಲ್ಲಿ ಮನುಷ್ಯನ ಎಲ್ಲ ಪಾಪ ನಿವಾರಣೆಗೆ, ಶಾಪ ನಿವಾರಣೆಗೆ ನೀನು ಕರ್ತನೆ ಶಿಕ್ಷೆಯನ್ನು ಅನುಭವಿಸಿ ತೀರಿಸಿದ್ಯಪ್ಪ. ಥ್ಯಾಂಕ್ ಯು. ಪ್ರತಿಯೊಬ್ಬರು ಇದನ್ನು ಗ್ರಹಿಸಿ ಬರಲಿಕ್ಕೆ ಸಹಾಯ ನೀಡು. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಒಂದು ವೇಳೆ ಕರ್ತನೆ ನಮ್ಮೊಂದಿಗೆ ಪ್ರಾರ್ಥನೆ ಮಾಡ್ತಿರುವವರಲ್ಲಿ ಯಾರಾದರೂ ಇನ್ನೂ ಶಾಪದಲ್ಲಿರುವುದಾದರೆ ಕರ್ತನೆ ಹೀಗೆ ನಂಬಿಕೆಯನ್ನು ಹೆಚ್ಚಿಸು ಸ್ವಾಮಿ. ಶಿಲುಬೆಯ ಮರಣ ನನ್ನ ಶಾಪ ನಿವಾರಣೆ, ನನ್ನ ಶಾಪ ನಿವಾರಣೆಗಾಗಿ ಯೇಸು ಶಿಲುಬೆವರೆಗೆ ತನ್ನನ್ನು ತಗ್ಗಿಸಿಕೊಂಡು ಶಿಕ್ಷೆ ಅನುಭವಿಸಿದ್ದಾರೆ ಎನ್ನುವುದನ್ನು ಕರ್ತನೆ ಈಗ ನಂಬಲಿ ಸ್ವಾಮಿ. ಥ್ಯಾಂಕ್ ಯು. ನಂಬಿಕೆ ಉಂಟಾಗಲಿ, ನಂಬಿಕೆ ಉಂಟಾಗಲಿ. ಥ್ಯಾಂಕ್ ಯು. ಅಂಥವರ ಮೇಲಿನ ಶಾಪವನ್ನು ಯೇಸುವಿನ ನಾಮದಲ್ಲಿ ತೊಲಗೆ ಎಂಬುದಾಗಿ ಅಪ್ಪಣೆ ಕೊಡ್ತೇನೆ. ಎಲ್ಲ ಶಾಪಗಳು, ತಲೆಮಾರು ಶಾಪಗಳು, 2, 3, 4ನೇ ತಲೆಮಾರಿನವರೆಗೆ ತಂದೆ ತಾಯಿಗಳ ಪೂರ್ವಿಕರ ಎಲ್ಲ ಶಾಪಗಳು, ಆನ್ಸೆಸ್ಟ್ರಲ್ ಕರ್ಸ್ ಯೇಸುವಿನ ನಾಮದಲ್ಲಿ ತೊಲಗೆ. ಯೇಸುವಿನ ನಾಮ ದುರಾಕಾಶಿ ಕಲಾರ ಯೇಸುವಿನ ನಾಮದಲ್ಲಿ ಬಿಡುಗಡೆಯನ್ನು ಘೋಷಣೆ ಮಾಡ್ತೇವೆ. ಶಾಪದಿಂದ ಬಿಡುಗಡೆ. ಹಲ್ಲೆಲೂಯಾ. ಥ್ಯಾಂಕ್ ಯು. ಕಲ್ವಾರಿಯ ಶಿಲುಬೆ ಶಾಪದ ಬಿಡುಗಡೆ. ಅದಕ್ಕಾಗಿ ನೀವು ಶಿಲುಬೆಯಲ್ಲಿ ಬಲಿಯಾದರೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಆಶೀರ್ವದಿಸಪ್ಪ, ಅದ್ಭುತವಾಗಿ ನಡೆಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಹೊಂದಿಕೊಳ್ಳುತ್ತೇವೆ. ಜೀವವುಳ್ಳ ಪರಲೋಕ ತಂದೆಯೇ, ಆಮೆನ್, ಆಮೆನ್. ಥ್ಯಾಂಕ್ ಯು ಜೀಸಸ್. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ನಾವು ಬೆಂಗಳೂರು ನಗರ ಜಿಲ್ಲೆಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡೋಣ. ಬೆಂಗಳೂರು ನಗರ ಜಿಲ್ಲೆ ಇಡೀ ನಮ್ಮ ರಾಜ್ಯದಲ್ಲೇ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವಂತಹ ಜಿಲ್ಲೆ. ಇಡೀ ನಮ್ಮ ರಾಜ್ಯದಲ್ಲೇ ಅತಿ ಹೆಚ್ಚು ಉಜ್ಜೀವನವನ್ನು ಕಂಡಿರುವಂತಹ ಜಿಲ್ಲೆ. ಇಡೀ ನಮ್ಮ ರಾಜ್ಯದಲ್ಲೇ ಹೆಚ್ಚು ಸೇವಕರುಗಳು ಇರುವಂತಹ ಜಿಲ್ಲೆ. ಇಡೀ ನಮ್ಮ ರಾಜ್ಯದಲ್ಲೇ ಹೆಚ್ಚು ಸೇವೆಗಳು, ಸೇವಾ ಸಂಸ್ಥೆಗಳಿರುವಂತಹ ಜಿಲ್ಲೆ. ಅದೇ ಸಮಯದಲ್ಲಿ ಇಡೀ ನಮ್ಮ ರಾಜ್ಯದಲ್ಲೇ ಹೆಚ್ಚು ಪಾಪದಲ್ಲೂ ಶಾಪದಲ್ಲೂ ಹೋಗ್ತಾ ಇರುವಂತಹ ಒಂದು ಜಿಲ್ಲೆ. ದೇವರ ಕೃಪೆ ಈ ಜಿಲ್ಲೆಗೆ ಉಂಟಾಗಲಿ. ಎಲ್ಲ ಜನರೆಲ್ಲ ಪಾಪದಿಂದ ಶಾಪದಿಂದ ಬಿಡುಗಡೆ ಉಂಟಾಗಲಿ, ಹೊಂದಿಕೊಳ್ಳಲಿ. ಎಲ್ಲರಿಗೂ ಇನ್ನೂ ಸುವಾರ್ತೆ ತಲುಪದೇ ಇರುವ ಎಲ್ಲರಿಗೂ ಸುವಾರ್ತೆ ತಲುಪಲಿ. ಹೊರ ರಾಜ್ಯಗಳಿಂದ, ಹೊರ ದೇಶಗಳಿಂದ ಬಂದಿರುವಂಥ ಪ್ರತಿಯೊಬ್ಬರು ಈ ಬೆಂಗಳೂರಿಗೆ ಹೋಗಿ ನಾನು ರಕ್ಷಣೆ ಹೊಂದಿಕೊಂಡೆ ಅಂತ ಹೇಳಿ ಮಹಿಮೆಯಾದ ಸಾಕ್ಷಿಗಳನ್ನು ಹೇಳುವಂತೆ ಅನೇಕರಿಗೆ ಇಲ್ಲಿಂದ, ಈ ಬೆಂಗಳೂರು ನಗರ ಜಿಲ್ಲೆಯಿಂದ ಅನೇಕರಿಗೆ ದೈವ ಕೃಪೆಯ ಅನುಭವ ಆಗಲಿ, ರಕ್ಷಣಾ ಅನುಭವ ಆಗಲಿ. ಅನೇಕರು ಸೇವಕರುಗಳು ಈ ಪಟ್ಟಣದಿಂದ ಹೊರಟು ನಮ್ಮ ರಾಜ್ಯದಾದ್ಯಂತ, ದೇಶದಂತೆ, ಪ್ರಪಂಚದಂತೆ ಹೋಗಿ ಸೇವೆ ಮಾಡಲಿ. ಹಾಲೆಲೂಯ. ಥ್ಯಾಂಕ್ ಯು. ಬೆಂಗಳೂರು ನಗರ ಜಿಲ್ಲೆ ಆಶೀರ್ವದಿಸಲ್ಪಡಲಿ. ಹಾಲೆಲೂಯ. ಬೆಂಗಳೂರು ನಗರ ಜಿಲ್ಲೆಯ ಎಲ್ಲ MLAಗಳು, MP ಗಳು, BBMP ಅಧಿಕಾರಿಗಳು, ಮತ್ತು ಮೇಯರ್ ಅವರು, ಎಲ್ಲ ಪಾಲಿಕೆ ಸದಸ್ಯರುಗಳು ಎಲ್ಲರನ್ನ ಕರ್ತನ ಕೈಗೆ ನಾವು ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡುವ. ಹಾಲೆಲೂಯ. ಕೃಪಾ ಸಂಪನ್ನನಾದ ದೇವರೇ, ನಮ್ಮ ರಾಜ್ಯದಲ್ಲೇ ಅತಿ ದೊಡ್ಡ ಜನಸಂಖ್ಯೆಯನ್ನು ಹೊಂದಿರುವಂತಹ ಏಕೈಕ ಜಿಲ್ಲೆ ಅದು ಬೆಂಗಳೂರು ನಗರ ಜಿಲ್ಲೆ. ಬೆಂಗಳೂರು ನಗರ ಜಿಲ್ಲೆಗಾಗಿ ನಿನ್ನ ಸನ್ನಿಧಾನಕ್ಕೆ ಬರ್ತೇವೆ. ಥ್ಯಾಂಕ್ ಯು ಜೀಸಸ್. ಬೆಂಗಳೂರು ನಗರದಲ್ಲಿ ಇಷ್ಟೊಂದು ಉಜ್ಜೀವನ ತಂದಿದ್ದೀರಿ, ಅದಕ್ಕಾಗಿ ಸ್ತೋತ್ರ. ಈ ಬೆಂಗಳೂರು ನಗರ ಜಿಲ್ಲೆಯಿಂದ ಸಾವಿರಾರು ಜನ ಸೇವಕರುಗಳನ್ನು ಎಬ್ಬಿಸಿದ್ದೀರಿ, ಅದಕ್ಕಾಗಿ ಸ್ತೋತ್ರ. ಈ ನಗರ ಜಿಲ್ಲೆಯಿಂದ ಕರ್ತನೇ, ನಮ್ಮ ರಾಜ್ಯದ ಉದ್ದಗಲಕ್ಕೂ ಅಷ್ಟು ಮಾತ್ರ ಅಲ್ಲ, ನಮ್ಮ ದೇಶದ ಉದ್ದಗಲಕ್ಕೂ ಅಷ್ಟು ಮಾತ್ರ ಅಲ್ಲ, ಜಗತ್ತಿನಾದ್ಯಂತ ಸೇವಕರುಗಳಿದ್ದಾರೆ. ಅದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸುತ್ತೇವೆ. ಈ ಬೆಂಗಳೂರು ಪಟ್ಟಣದಿಂದ, ಬೆಂಗಳೂರು ನಗರ ಜಿಲ್ಲೆಯಿಂದ ಈ ರೀತಿ ಸೇವಕರುಗಳನ್ನು ಎಬ್ಬಿಸಿರುವುದಕ್ಕಾಗಿ ನಿನಗೆ ಸ್ತೋತ್ರ. ಥ್ಯಾಂಕ್ ಯು. ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಕರ್ತನೆ ಎಲ್ಲ ಸೇವೆಗಳು ನಡೀತದೆ. TV ಸೇವೆ, ಎಲ್ಲ ಮಾಧ್ಯಮ ಸೇವೆಗಳು, ಕರ್ತನೆ ಎಲ್ಲ ವಿಧ ವಿಧವಾದ ಸೇವೆಗಳು ನಡೀತಾ ಇದೆ. ಎಲ್ಲಕ್ಕಾಗಿ ನಿನಗೆ ವಂದನೆ ಕರ್ತನೆ. ಆದರೆ ಸಾಕಾಗಲ್ಲಪ್ಪ, ಇನ್ನೂ ಉಜ್ಜೀವನ ಬೇಕು ಸ್ವಾಮಿ. ಅಧಿಕಾರಿಗಳು ರಕ್ಷಣೆ ಹೊಂದಬೇಕು, ಜನಪ್ರತಿನಿಧಿಗಳು ರಕ್ಷಣೆ ಹೊಂದಬೇಕು ಕರ್ತನೆ, ಜನಸಾಮಾನ್ಯರ ರಕ್ಷಣೆ ಹೊಂದಬೇಕು ಸ್ವಾಮಿ. ಹೊರ ದೇಶದಿಂದ, ಹೊರ ರಾಜ್ಯಗಳಿಂದ, ಹೊರ ಊರುಗಳಿಂದ ಬಂದಿರುವ ಪ್ರತಿಯೊಬ್ಬರು
ಕರ್ತನೆ ಅವರು ಹೊಟ್ಟೆ ಪಾಡಿಗಾಗಿ ಬೆಂಗಳೂರಿಗೆ ಬಂದಿದ್ದರೂ ಸಹ ಅಲ್ಲಿ ಕರ್ತನೆ ನಿತ್ಯ ಜೀವವನ್ನು ಕಂಡುಕೊಳ್ಳುವಂತೆ ನೀನು ಅವ್ರಿಗೊಂದು ಬಾಗಿಲನ್ನು ತೆರೆ ಸ್ವಾಮಿ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಹಾಲೆಲೂಯ, ನಿನ್ನ ಕೃಪೆ ಅವ್ರಿಗೂ ದೊರಕಲಿ ಸ್ವಾಮಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಬೆಂಗಳೂರಿನ ಸ್ಥಳೀಯ ನಿವಾಸಿಗಳನ್ನು ನೀನು ಆಶೀರ್ವದಿಸು ಕರ್ತನೆ, ಅನಿವಾಸಿಗಳನ್ನು ಆಶೀರ್ವದಿಸು ಸ್ವಾಮಿ. ಥ್ಯಾಂಕ್ ಯು ಕರ್ತನೆ, ಕೆಲಸಕ್ಕಾಗಿ ಬೇರೆ ಬೇರೆ ಕಾರಣಗಳಿಂದ ಬೆಂಗಳೂರು ಪಟ್ಟಣಕ್ಕೆ ಬಂದಿರುವವರನ್ನು ಸಹ ನೀನು ಆಶೀರ್ವದಿಸು. ಎಲ್ಲರಿಗೂ ರಕ್ಷಣಾ ಅನುಭವ ಸಿಗಲಿಯಪ್ಪ. ಥ್ಯಾಂಕ್ ಯು. ಬೆಂಗಳೂರು ಮಹಾನಗರದಲ್ಲಿ, ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಕರ್ತನ ರಕ್ಷಣೆ ಹೊಂದದೆ ಒಬ್ಬರು ಇರಬಾರ್ದಪ್ಪ. ಎಲ್ಲರಿಗೂ, ಎಲ್ಲ ಜಾತಿ ಜನರಿಗೂ ರಕ್ಷಣಾ ಅನುಭವ ಕೊಡು ಸ್ವಾಮಿ. ಕರ್ತನೆ, ನೀನು ಪಾಪ ಶಾಪ ನಿವಾರಕನು, ನಿತ್ಯ ಜೀವದಾಯಕನು ಅನ್ನುವುದನ್ನು ಬೆಂಗಳೂರು ಮಹಾನಗರದ, ಬೆಂಗಳೂರು ನಗರ ಜಿಲ್ಲೆಯ ಎಲ್ಲ ಜನತೆಯ ಗ್ರಹಿಕೆಗೆ ಬರಲಿ ಡ್ಯಾಡಿ. ಮನೋನೇತ್ರಗಳನ್ನು ತೆರೆ ಮಾಡಪ್ಪ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಕರ್ತನೆ, ಈ ಮಹಾನಗರದಲ್ಲಿ, ಈ ನಗರ ಜಿಲ್ಲೆಯಲ್ಲಿ ಕರ್ತನೆ ಇರುವಂತಹ ಪಾಪದಲ್ಲಿ ಸಿಕ್ಕಾಕೊಂಡಿರುವಂತಹ, ಶಾಪದಲ್ಲಿರುವಂಥ ಎಲ್ಲರಿಗಾಗಿ ಬೇಡಿಕೊಳ್ತೇವೆ. ಪಾಪದಿಂದ ಬಿಡುಗಡೆ ಕೊಡು ಸ್ವಾಮಿ. ಲೋಕದ ಮಲಿನತ್ವದಿಂದ ಬಿಡುಗಡೆ ಕೊಡಪ್ಪ. ಥ್ಯಾಂಕ್ ಯು. ಬಿಡಿಸಿಕೊಳ್ಳಲಾರದ ಕರ್ತನ ಇಕ್ಕಟ್ಟಿನಲ್ಲಿ ಸಿಕ್ಕಾಕೊಂಡಿರುವವರಿಗೂ ಸಹ ನೀನು ಬಿಡುಗಡೆಯನ್ನು ಉಂಟು ಮಾಡು ಸ್ವಾಮಿ. ಯೇಸುವಿನ ರಕ್ತವನ್ನು ಎಲ್ಲರ ಮೇಲೆ ನಾವು ಪ್ರೋಕ್ಷಿಸ್ತೇವೆ. ಮನಸ್ಥಿತಿಗಳು ಬದಲಾಗಲಿ, ಸನ್ನಿವೇಶಗಳು ಬದಲಾಗಲಿ ಕರ್ತನೆ, ಅವಕಾಶಗಳು ಉಂಟಾಗಲಿ, ರಕ್ಷಣೆ ಹೊಂದಲಿಕ್ಕೆ ಅವಕಾಶಗಳು ಉಂಟಾಗಲಿ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್. ನಿನ್ನ ಮಹತ್ ಕಾರ್ಯಗಳು ನಡೆಯಲಿ ಸ್ವಾಮಿ. ಥ್ಯಾಂಕ್ ಯು ಜೀಸಸ್, ನೀನು ಆಶೀರ್ವದಿಸಪ್ಪ. ಥ್ಯಾಂಕ್ ಯು ಕರ್ತನೆ, ಭಿಕ್ಷುಕರುಗಳನ್ನು ನೀನು ಆಶೀರ್ವದಿಸಪ್ಪ. ಒಂದೊತ್ತು ಊಟಕ್ಕೆ ದಾರಿ ಇಲ್ಲದೆ ಕರ್ತನೆ ಕಷ್ಟಪಡುವವರು ನೀನು ಆಶೀರ್ವದಿಸು ಸ್ವಾಮಿ. ಕರ್ತನೆ, ವಿಶೇಷವಾಗಿ ಕರ್ತನೆ ಕೆಲಸ ಕಳ್ಕೊಂಡಿರುವ ಎಲ್ಲರಿಗೂ ಕೆಲಸದ ಅವಕಾಶ ಕೊಡಪ್ಪ. ಥ್ಯಾಂಕ್ ಯು ಲಾರ್ಡ್. ನಿಂತು ಹೋಗಿರುವ ಕಂಪನಿಗಳೆಲ್ಲ ಮತ್ತೆ ಪುನರಾರಂಭ ಆಗಲಿ. ಥ್ಯಾಂಕ್ ಯು. ಇಂಡಸ್ಟ್ರಿಗಳು ಮತ್ತೆ ಪುನಃ ಪ್ರಾರಂಭ ಆಗಲಿ. ಕ್ಲೋಸ್ ಡೌನ್ ಆಗಿರುವಂತಹ ಕರ್ತನೆ ಶಾಪ್ಗಳು, ಶಾಪಿಂಗ್ ಮಾಲ್ಸ್ ಎಲ್ಲ ಮತ್ತೆ ಪುನರಾರಂಭ ಆಗಿ ಸಾವಿರಾರು ಜನರಿಗೆ ಜಾಬ್ ಕ್ರಿಯೇಷನ್ ಆಗಲಿ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ನೀನು ಆಶೀರ್ವದಿಸು. ಬೆಂಗಳೂರು ನಗರ ಜಿಲ್ಲೆಯನ್ನು ನಾವು ಮನಸಾರೆ ಆಶೀರ್ವದಿಸುತ್ತೇವೆ. ಥ್ಯಾಂಕ್ ಯು ಲಾರ್ಡ್. ಪರಲೋಕದ ಆಶೀರ್ವಾದಗಳು ಬೆಂಗಳೂರು ಮಹಾನಗರದ ಮೇಲೆ ಇಳಿದು ಬರಲಿ. ಥ್ಯಾಂಕ್ ಯು ಲಾರ್ಡ್. ಆರ್ಥಿಕ ಏಳಿಗೆ ಉಂಟಾಗಲಿ, ಜನರಿಗೆ ಕೆಲಸದ ಅವಕಾಶಗಳು ಉಂಟಾಗಲಿ. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಎಲ್ಲರನ್ನೂ ನೀನು ಆಶೀರ್ವದಿಸು. ಥ್ಯಾಂಕ್ ಯು. ಬೆಂಗಳೂರು ನಗರ ಜಿಲ್ಲೆ ಆಶೀರ್ವದಿಸಲ್ಪಡಲಿ. ಎಲ್ಲ ಜನಪ್ರತಿನಿಧಿಗಳು ರಕ್ಷಣೆ ಹೊಂದಿ ನಿತ್ಯ ಜೀವ ಕಂಡುಕೊಳ್ಳಲಿ. ಎಲ್ಲ ಅಧಿಕಾರಿಗಳು ರಕ್ಷಣೆ ಹೊಂದಿ ನಿತ್ಯ ಜೀವ ಕಂಡುಕೊಳ್ಳಲಿ. ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಜೀಸಸ್. ತಂದೆಯೇ, ಈ ದಿನ ನಮ್ಮೊಂದಿಗೆ ಸೇರಿ ಪ್ರಾರ್ಥನೆ ಮಾಡುತ್ತಿರುವ ಪ್ರತಿಯೊಬ್ಬರನ್ನು ನಿನ್ನ ಕೈಗೆ ಒಪ್ಪಿಸ್ತೇವೆ. ಪ್ರತಿಯೊಬ್ಬರನ್ನು ಆಶೀರ್ವದಿಸಿ ಆರೋಗ್ಯ ಕೊಡಿಯಪ್ಪ. ಈ ದಿನ ಕರ್ತನೆ, ನಿನ್ನ ಮಕ್ಕಳು ಎಲ್ಲೆಲ್ಲಿ ಹೋಗ್ತಾರೋ ಬರ್ತಾರೋ ಮಾರ್ಗದುದ್ದಕ್ಕೂ ನೀವು ಜೊತೆಗಿದ್ದು ಸುರಕ್ಷತೆ ಕೊಡಪ್ಪ. ಎಲ್ಲ ಕೇಡು ಗಂಡಾಂತರಗಳಿಗೆ ತಪ್ಪಿಸು ಸ್ವಾಮಿ. ಕರ್ತನೆ, ಪ್ರತಿಯೊಂದು ಕೆಲಸ ಕಾರ್ಯದಲ್ಲಿ ಯಶಸ್ಸು ಕೊಡಪ್ಪ. ಥ್ಯಾಂಕ್ ಯು. ಅಭಿವೃದ್ಧಿ ಕೊಡಪ್ಪ. ಈ ದಿನವಿಡೀ ಮನರಮ್ಯವಾಗಿರುವಂಥ ದಿನ ಅಂತ ನಾವು ಘೋಷಣೆ ಮಾಡ್ತೇವೆ. ಈ ದಿನ ಸಮಾಧಾನದ ದಿನ ಅಂತ ನಾವು ಘೋಷಣೆ ಮಾಡ್ತೇವೆ. ಈ ದಿನ ಯಶಸ್ಸಿನ ಕಾರ್ಯಸಿದ್ಧಿಯ ದಿನ ಅಂತ ನಾವು ಘೋಷಣೆ ಮಾಡ್ತೇವೆ. ಥ್ಯಾಂಕ್ ಯು ಲಾರ್ಡ್. ಪ್ರತಿಯೊಬ್ಬರನ್ನ ಆಶೀರ್ವದಿಸು. ಈ ದಿನ ವಾಕ್ಯದ ದಿನ, ಪ್ರಸನ್ನತೆಯ ದಿನ ನೀವು ಆ ರೀತಿಯಾಗಿ ನಡೆಸಿ. ಎಲ್ಲ ಘನತೆ, ಗೌರವ, ಮಹಿಮೆ ನಿಮಗೆ ಸಲ್ಲಿಸುತ್ತೇವೆ ಯೇಸುವಿನ ನಾಮದಲ್ಲಿ ತಂದೆಯೇ. ಆಮೇನ್, ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ಪ್ರಭು ಯೇಸುವಿನ ಕೃಪೆ, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಸಮಾಧಾನ ಇಂದು ಎಂದು ಸದಾಕಾಲವು ನಮ್ಮೆಲ್ಲರ ಸಂಗಡ ಇರಲಿ. ಆಮೇನ್, ಆಮೇನ್.